ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಲೂಯೆಂಟ್ ಇಂಗ್ಲಿಷ್ ವಿತ್ ಶೇಖರ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಕೆಯಾಗುವ ಮತ್ತು ಹೆಚ್ಚು ಬಳಸುವ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ಗಳನ್ನು ಕನ್ನಡದ ಮೂಲಕ ಕಲಿಯೋಣ. ಲೆಟ್ಸ್ ಸ್ಪೀಕ್ ನ್ಯಾಚುರಲಿ ಅಂಡ್ ಫ್ಲೂಯೆಂಟ್ಲಿ ವಿತೌಟ್ ಹೆಸಿಟೇಷನ್. ಲೆಟ್ಸ್ ಬಿಗಿನ್. ಫಸ್ಟ್ ಸೆಂಟೆನ್ಸ್ ಈಸ್ ಲೈಕ್ ದಿಸ್. ಮೊದಲ ವಾಕ್ಯ ಈ ರೀತಿ ಇದೆ. ಕೊನೆ ಪಕ್ಷ ನಾನು ಅವನ ಮುಖವನ್ನು ದೂರದಿಂದ ನೋಡಬಹುದಿತ್ತು. ಕೊನೆ ಪಕ್ಷ ನಾನು ಅವನ ಮುಖವನ್ನು ದೂರದಿಂದ ನೋಡಬಹುದಿತ್ತು. ಇಂಗ್ಲಿಷಲ್ಲಿ ಇದನ್ನು ಹೇಳೋದು ಹೇಗೆ? At least I could see his face from far. At least I could see his face from far. Second sentence. ನಾನು ಇಲ್ಲಿಂದ ಹೋಗಬೇಕಾ? ಇದನ್ನು ಹೇಳೋದು ಹೇಗೆ? Should I go from here? Should I go from here? Next one. ಅವಳು ಆಗಲೇ ಹೋದಳು. ಅವಳು ಆಗಲೇ ಹೋದಳು. In English, she has already left. She has already left. ನಿನ್ನ ಜೊತೆ ಅವನನ್ನು ಕರೆದುಕೊಂಡು ಹೋಗು. ನಿನ್ನ ಜೊತೆ ಅವನನ್ನು ಕರೆದುಕೊಂಡು ಹೋಗು. ಇನ್ ಇಂಗ್ಲಿಷ್, ಟೇಕ್ ಹಿಮ್ ಅಲಾಂಗ್ ವಿತ್ ಯು. ಟೇಕ್ ಹಿಮ್ ಅಲಾಂಗ್ ವಿತ್ ಯು. ನೆಕ್ಸ್ಟ್ ಒನ್. ಆ ಕೆಲಸ ಮಾಡುವುದಕ್ಕೆ ನಾನಿದ್ದೇನೆ. ಆ ಕೆಲಸ ಮಾಡುವುದಕ್ಕೆ ನಾನಿದ್ದೇನೆ. ಇನ್ ಇಂಗ್ಲಿಷ್, ಐ ಆಮ್ ದೇರ್ ಟು ಡೂ ದಟ್ ಜಾಬ್. ಐ ಆಮ್ ದೇರ್ ಟು ಡೂ ದಟ್ ಜಾಬ್. ನೆಕ್ಸ್ಟ್ ಒನ್. ಎಲ್ಲರ ಮುಂದೆ ಅವಮಾನ ಮಾಡಬೇಡ. ಎಲ್ಲರ ಮುಂದೆ ಅವಮಾನ ಮಾಡಬೇಡ. ಡೋಂಟ್ ಡಿಸ್ಕರೇಜ್ ಮೀ ಇನ್ ಫ್ರಂಟ್ ಆಫ್ ಆಲ್. ಡೋಂಟ್ ಡಿಸ್ಕರೇಜ್ ಮೀ ಇನ್ ಫ್ರಂಟ್ ಆಫ್ ಆಲ್. ನೆಕ್ಸ್ಟ್ ಒನ್. ನೀನು ಇನ್ನೂ ದೊಡ್ಡವನಾಗಿಲ್ಲ. ನೀನು ಇನ್ನೂ ದೊಡ್ಡವನಾಗಿಲ್ಲ ಅಂದ್ರೆ ಇಲ್ಲಿ ಮಾನಸಿಕವಾಗಿ. ಇನ್ ಇಂಗ್ಲಿಷ್, ಯು ಹ್ಯಾವ್ ಸ್ಟಿಲ್ ನಾಟ್ ಮೆಚೂರ್ಡ್. ಯು ಹ್ಯಾವ್ ಸ್ಟಿಲ್ ನಾಟ್ ಮೆಚೂರ್ಡ್. ನೆಕ್ಸ್ಟ್ ಒನ್. ನನ್ನ ಸಮಸ್ಯೆ ಕೇಳಿ ಸ್ವಲ್ಪ ಸಹಾಯ ಮಾಡು. ನನ್ನ ಸಮಸ್ಯೆ ಕೇಳಿ ಸ್ವಲ್ಪ ಸಹಾಯ ಮಾಡು. ಇನ್ ಇಂಗ್ಲಿಷ್, ಜಸ್ಟ್ ಲಿಸನ್ ಟು ಮೈ ಸ್ಟೋರಿ ಅಂಡ್ ಹೆಲ್ಪ್ ಮೀ ಔಟ್. ಜಸ್ಟ್ ಲಿಸನ್ ಟು ಮೈ ಸ್ಟೋರಿ ಅಂಡ್ ಹೆಲ್ಪ್ ಮೀ ಔಟ್. ನೆಕ್ಸ್ಟ್ ಒನ್. ನನಗೆ ಅವನ ಮುಖ ನೋಡ್ಲಿಕ್ಕೆ ಆಗ್ಲಿಲ್ಲ. ನನಗೆ ಅವನ ಮುಖ ನೋಡ್ಲಿಕ್ಕೆ ಆಗ್ಲಿಲ್ಲ. ಇನ್ ಇಂಗ್ಲಿಷ್, ಐ ಕುಡಂಟ್ ಸಿ ಹಿಸ್ ಫೇಸ್. ಐ ಕುಡಂಟ್ ಸಿ ಹಿಸ್ ಫೇಸ್. Dear friends, before continuing the video, those who are watching my channel without subscription, please subscribe to my channel and watch my videos, and also comment, like and share my videos. Let's continue. The next sentence is, ನಾನು ತುಂಬಾ ಸಮಸ್ಯೆಯಲ್ಲಿದ್ದೇನೆ. ನಾನು ತುಂಬಾ ಸಮಸ್ಯೆಯಲ್ಲಿದ್ದೇನೆ. In English, I am in a great trouble. I am in a great trouble. Next one. ನನ್ನ ದೇಹದ ಸಮತೋಲನ ಕಳೆದುಕೊಂಡೆ. ನನ್ನ ದೇಹದ ಸಮತೋಲನ ಕಳೆದುಕೊಂಡೆ. In English, I lost my body balance. I lost my body balance. Next one. ಹೇಳು, ಇದು ಎಲ್ಲಿ ನಡೆಯಿತು. ಹೇಳು, ಇದು ಎಲ್ಲಿ ನಡೆಯಿತು. In English, tell me where did this happen. Tell me where did this happen. Next one. ನಾನು ಈಗ ಏನು ಮಾಡಬೇಕು. ನಾನು ಈಗ ಏನು ಮಾಡಬೇಕು. What should I do now? What should I do now? Next one. ಆ ವ್ಯಕ್ತಿಗೆ ಈ ಹೋಟೆಲ್ ಹತ್ತಿರ ಬರಲಿಕ್ಕೆ ಹೇಳು. ಆ ವ್ಯಕ್ತಿಗೆ ಈ ಹೋಟೆಲ್ ಹತ್ತಿರ ಬರಲಿಕ್ಕೆ ಹೇಳು. ಇದನ್ನ ಇಂಗ್ಲಿಷ್ ಹೇಳಿದಾಗೆ, ಜಸ್ಟ್ ಟೆಲ್ ದಟ್ ಪರ್ಸನ್ ಟು ಕಮ್ ನಿಯರ್ ದಿಸ್ ಹೋಟೆಲ್. ಜಸ್ಟ್ ಟೆಲ್ ದಟ್ ಪರ್ಸನ್ ಟು ಕಮ್ ನಿಯರ್ ದಿಸ್ ಹೋಟೆಲ್. ನೆಕ್ಸ್ಟ್ ಒನ್. ಅವನು ಖಂಡಿತ ಬರುತ್ತಾನೆ. ಅವನು ಖಂಡಿತ ಬರುತ್ತಾನೆ. ಇನ್ ಇಂಗ್ಲಿಷ್, ಹಿ ವಿಲ್ ಶ್ಯೂರ್ಲಿ ಕಮ್. ಹಿ ವಿಲ್ ಶ್ಯೂರ್ಲಿ ಕಮ್. ನೆಕ್ಸ್ಟ್ ಸೆಂಟೆನ್ಸ್. ಒಂದು ಸಾರಿ ನನ್ನ ಮುಂದೆ ಬಾ. ಒಂದು ಸಾರಿ ನನ್ನ ಮುಂದೆ ಬಾ. ಇದನ್ನ ಇಂಗ್ಲಿಷಲ್ಲಿ ಹೇಳೋದು ಹೇಗೆ? Only once come in front of me. Only once come in front of me. Next one. ನೀನು ಯಾಕೆ ಇಲ್ಲಿದ್ದೀಯಾ. ನೀನು ಯಾಕೆ ಇಲ್ಲಿದ್ದೀಯಾ. Why are you here? Why are you here? Next one. ನಿನ್ನ ಸಮಸ್ಯೆ ಹೇಳು. ನಾನು ತಕ್ಷಣ ಅಥವಾ ಟಕ್ ಅಂತ ಬಗೆಹರಿಸ್ತೀನಿ. ಇದನ್ನ ಇಂಗ್ಲಿಷಲ್ಲಿ ಹೇಳೋದು ಹೇಗೆ? Tell me your problem, I'll solve it instantly. Tell me your problem, I'll solve it instantly. Next one. ಅವರು ನನಗೆ ಸಹಾಯ ಮಾಡಿ ನನ್ನ ಜೀವ ಕಾಪಾಡಿದರು. ಅವರು ನನಗೆ ಸಹಾಯ ಮಾಡಿ ನನ್ನ ಜೀವ ಕಾಪಾಡಿದರು. ದೇ ಹೆಲ್ಪ್ಡ್ ಮೀ ಅಂಡ್ ಸೇವ್ಡ್ ಮೈ ಲೈಫ್. ದೇ ಹೆಲ್ಪ್ಡ್ ಮೀ ಅಂಡ್ ಸೇವ್ಡ್ ಮೈ ಲೈಫ್. ನೆಕ್ಸ್ಟ್ ಒನ್. ನಾನು ಇಲ್ಲಿ ಕಾಯುತ್ತಿರುತ್ತೇನೆ. ನಾನು ಇಲ್ಲಿ ಕಾಯುತ್ತಿರುತ್ತೇನೆ. ಇನ್ ಇಂಗ್ಲಿಷ್, ಐ ವಿಲ್ ಬಿ ವೇಟಿಂಗ್ ಹಿಯರ್. ಐ ವಿಲ್ ಬಿ ವೇಟಿಂಗ್ ಹಿಯರ್. ನೆಕ್ಸ್ಟ್ ಒನ್. ಅವನು ಚರಂಡಿಗೆ ಬಿದ್ದ. ಅವನು ಚರಂಡಿಗೆ ಬಿದ್ದ. ಇದನ್ನು ಇಂಗ್ಲಿಷಲ್ಲಿ ಹೇಳಿದ ಹೇಗೆ? ಹಿ ಫೆಲ್ ಇನ್ ಟು ಎ ಗಟರ್. ಹಿ ಫೆಲ್ ಇನ್ ಟು ಎ ಗಟರ್. ನೆಕ್ಸ್ಟ್ ಒನ್. ನನಗೋಸ್ಕರ ಒಂದು ಹಾಡು ಹಾಡು. ನನಗೋಸ್ಕರ ಒಂದು ಹಾಡು ಹಾಡು. ಇನ್ ಇಂಗ್ಲಿಷ್, ಸಿಂಗ್ ಎ ಸಾಂಗ್ ಫಾರ್ ಮೀ. ಸಿಂಗ್ ಎ ಸಾಂಗ್ ಫಾರ್ ಮೀ. ನೆಕ್ಸ್ಟ್ ಒನ್. ಅಲ್ಲಿಂದ ಏಳು. ಅಲ್ಲಿಂದ ಏಳು ಅನ್ನೋದನ್ನ ಇಂಗ್ಲಿಷಲ್ಲಿ ಹೇಳಿದ ಹೇಗೆ? ಇನ್ ಇಂಗ್ಲಿಷ್, ಗೆಟ್ ಅಪ್ ಫ್ರಮ್ ದೇರ್. ಗೆಟ್ ಅಪ್ ಫ್ರಮ್ ದೇರ್. ಯಾವ್ದಾದ್ರು ಫೋನ್ ಬಂದಾಗ ನಾವು ಕೇಳ್ತೀವಿ, ಲೈನಿನಲ್ಲಿ ಯಾರಿದ್ದೀರಿ. ಇದನ್ನ ಇಂಗ್ಲಿಷಲ್ಲಿ ಹೇಳಿದ ಹೇಗೆ? ಹೂ ಇಸ್ ಆನ್ ದ ಲೈನ್. ಹೂ ಇಸ್ ಆನ್ ದ ಲೈನ್. ಕಮ್ ಟು ದ ಲಾಸ್ಟ್ ಸೆಂಟೆನ್ಸ್. ನನ್ನ ಜೊತೆ ಬರ್ತೀಯಾ. ವಿಲ್ ಯು ಕಮ್ ವಿತ್ ಮೀ. ವಿಲ್ ಯು ಕಮ್ ವಿತ್ ಮೀ.
ಡಿಯರ್ ಫ್ರೆಂಡ್ಸ್, ಈ ಸೆಂಟೆನ್ಸಸ್ಗಳನ್ನು ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದರೆ ಇಂಗ್ಲಿಷ್ ಫ್ಲೂಯೆನ್ಸಿ ಆಟೋಮೆಟಿಕ್ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. And also don't forget to subscribe to my channel. Thank you for watching. See you in the next video.